ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇರಾನ್ ಯುದ್ಧ ನಡೀತಾ ಇದೆಯಲ್ಲ, ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆ. ಅದಕ್ಕೆ ಪ್ರತಿ ದಾಳಿಯನ್ನು ಇರಾನ್ ನಡೆಸ್ತಾ ಇದೆ. ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ಪ್ರತಿದಿನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಆದರೆ ನಾನು ಹಂಚಿಕೊಳ್ತಾ ಇರೋ ವಿಚಾರಗಳೆಲ್ಲವೂ ಸಹ ಈ ಗೋಧಿ ಮಾಧ್ಯಮಗಳು ತೋರಿಸೋ ವಿಚಾರಗಳಿಗಿಂತ ಭಿನ್ನವಾಗಿರ್ತದೆ. ಯಾಕಂದರೆ ನಾವು ಸತ್ಯದ ಕಡೆಗೆ ವಾಲಿರ್ತೀವಿ, ಸತ್ಯವಾದ ಸುದ್ದಿಗಳನ್ನು ಕೊಡೋ ಪ್ರಯತ್ನ ಮಾಡ್ತೀವಿ, ವಾಸ್ತವ ಏನಿದೆ ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀವಿ. ಆದರೆ ಈ ಎಂಜಲು ಗೋಧಿ ಮಾಧ್ಯಮಗಳಿದಾವಲ್ಲ, ಅವು ಯಾರದೋ ಬಕೆಟ್ ಹಿಡಿಯುವಂತಹ ಕೆಲಸ ಮಾಡ್ತಿರ್ತವೆ. ಇನ್ನೊಂದು ಒಳಗೊಳಗೆ ಅವುಗಳಿಗೆ ಇಸ್ಲಾಮೋಫೋಬಿಯಾ ಕಾಡ್ತಾ ಇರುತ್ತೆ. ಏನದು ಇಸ್ಲಾಮೋಫೋಬಿಯಾ ಅಂದರೆ? ಮುಸ್ಲಿಮರನ್ನು ದ್ವೇಷ ಮಾಡುವ ಕಾಯಿಲೆ. ಆ ಕಾರಣಕ್ಕಾಗಿ ಇರಾನ್ ಮುಸ್ಲಿಂ ದೇಶ ಅಲ್ವಾ, ಸೊ ಇಸ್ರೇಲ್ ಮತ್ತು ಅಮೆರಿಕ ಪರವಾಗಿ ಎಲ್ಲ ಮಾಡೋದು, ಹುರಿದುಬುರ್ದು ಏನು ಗ್ರೇಟ್ 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 ಅಂತ ಸುಳ್ಳುಗಳನ್ನು ಹಬ್ಬೋದು. ಆ ರೀತಿ ಒಂದು ಕಡೆ ಮೋದಿಗೆ ಬಕೆಟ್ಟು, ಬಿಜೆಪಿಗೆ ಬಕೆಟ್ಟು, RSSಗೆ ಬಕೆಟ್ಟು, ಅವರ ಪಾದದ ಅಡಿಯಲ್ಲಿ ಬಿದ್ದು ನರಳೋದು. ಇನ್ನೊಂದು ಮುಸ್ಲಿಮರನ್ನು ದ್ವೇಷ ಮಾಡುವ ದೇಶಗಳ ಪರವಾಗಿ ಅವರಿಗೆ ದೇವ್ರು ಮಾಡಿಟ್ಬಿಡೋದು. ಹೇಗೆ ಈ ಸಂಘ ಪರಿವಾರದ ಒಂದಷ್ಟು ಲುಚ್ಚ ಲಫಂಗಗಳು ಡೊನಾಲ್ಡ್ ಟ್ರಂಪ್ಗೆ ಪೂಜೆ ಮಾಡ್ತಿರ್ತಾರೋ, ಅವನು ನೆತನ್ಯಾಹುಗೆ, ಮಕ್ಕಳನ್ನು ಕೊಲ್ಲುವಂತಹ ನೆತನ್ಯಾಹು, ಜಗತ್ತಿನಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಕೊಂದಿರುವಂತಹ ಕ್ರೂರಿ ನೆತನ್ಯಾಹುಗೆ ಜೈಕಾರ ಹಾಕೊಂಡಿರ್ತಾರೋ, ಅದೇ ಮನಸ್ಥಿತಿಯವರು ಇಲ್ಲಿ ಕೂತಿರೋದು ಈ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳಲ್ಲಿ. ಆ ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮಗಳು ಇರಾನ್ ಯುದ್ಧದಲ್ಲಿ ಯಾವ ಮಟ್ಟಕ್ಕೆ ಅತಿರೇಕಕ್ಕೆ ಹೋದವು ಅಂದರೆ ಮೋದಿ ಸರ್ಕಾರಕ್ಕೆ ಅಸಹ್ಯ ಅನ್ನಿಸ್ಬಿಡ್ತು. ಅದಕ್ಕೆ ಏನೋ ಒಂದು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಬ್ಯಾನ್ ಮಾಡೋ ಮೂಲಕ ಈ ಮಾಧ್ಯಮಗಳ ಈ ಲಫಂಗತನ ಒಂದು ಹತೋಟಿಗೆ ಬರುತ್ತೆ ಅನ್ನುವಂಥದ್ದು ಮೋದಿ ಸರ್ಕಾರದ ನಂಬಿಕೆ. ಸೊ ಏನು ಬ್ಯಾನ್ ಮಾಡಿದ್ರು ಅದನ್ನು ವಿವರಿಸ್ತೀನಿ. ಮತ್ತು ಈ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳು ಏನು ಮಾಡ್ತಿದ್ದಾವೆ ಇರಾನ್ ಯುದ್ಧದ ವಿಚಾರದಲ್ಲಿ, ಅದನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಯುದ್ಧ ನಡೀತಾ ಇದೆ, ನಿಮಗೆ ಗೊತ್ತಿದೆ. ಯುದ್ಧದ ಕವರೇಜನ್ನು ಈ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳು ಯಾವ ಮಟ್ಟಕ್ಕೆ ಕೊಡ್ತವೆ ಅಂತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನೀವು ನೋಡಿರ್ತೀರಿ. ವಿಡಿಯೋ ಗೇಮುಗಳನ್ನೆಲ್ಲ ಹಾಕಿ ಲೈವ್ ಅಂತ ಸುಳ್ಳು ಹೇಳ್ಕೊಂಡು ತೋರಿಸ್ಕೊಂಡಿರ್ತಾರೆ. ನೋಡಿ ಹೇಗೆ ಆಗ್ತಿದೆ, ಹೆಂಗೆ ಬಾಂಬ್ ಬೀಳ್ತಿದೆ, ಹೆಂಗೆ ಅಟ್ಯಾಕ್ ಆಗ್ತಿದೆ, ಹೆಂಗೆ ಫ್ಲೈಟ್ಗಳು ಹೋಗ್ತಿದ್ದಾವೆ, ಜೆಟ್ಗಳು ಹೋಗ್ತಿದ್ದಾವೆ, ಅದೆಲ್ಲ ವಿಡಿಯೋ ಗೇಮಿಂದ ತೆಗೆದು ಹಾಕಿರ್ತಾರೆ. ಅಂತಹ ನೀಚಾತಿ ನೀಚರು. ಕರಾಚಿನ ಕ್ಯಾಪ್ಚರ್ ಮಾಡ್ಕೊಂಬಿಟ್ವಿ, ಲಾಹೋರ್ನ ಕ್ಯಾಪ್ಚರ್ ಮಾಡ್ಕೊಂಬಿಟ್ವಿ, ಪಾಕಿಸ್ತಾನದ ಪ್ರಧಾನಮಂತ್ರಿ ಮನೆ ಮೇಲೆ ಬಾಂಬು ಬಿದ್ದು ಬಿಡ್ತು. ಹಿಂಗೆ ಒಂದಲ್ಲ, ಏನು ಬಾಯಿಗೆ ಬಂದಿದ್ದು ಅದನ್ನು ವಿರೋಧಿಸೋದಕ್ಕೂ ಆಗಲ್ವಲ್ಲ ಕೆಲವರಿಗೆಲ್ಲ. ಭಾರತ ಗೆಲ್ತಾ ಇದೆ ಅಂದರೆ ನಿಮಗೇನು ಉರಿ ಅಂತ ಕೇಳ್ಬಿಡ್ತಾರೆ, ಸುಳ್ಳು ಹೇಳ್ಬಿಡ್ತಾರೆ. ಸುಳ್ಳು ನೀವು ಹೇಳ್ತಿರೋದಂದ್ರೆ ಅಂದರೆ ಭಾರತ ಚೆನ್ನಾಗಿ ಮಾಡ್ತಿಲ್ವ ಯುದ್ಧದಲ್ಲಿ, ನಮ್ಮ ಸೇನೆಗೆ ಅವಮಾನ ಮಾಡ್ತೀರಾ ನೀವು ಅಂತ ಕತೆಗಳು ಕಟ್ಟಂತಹ ಲುಚ್ಚತನವನ್ನು ಇವರು ಬೆಳೆಸ್ಕೊಂಡಿರೋರು. ಈ ಇರಾನ್ ಯುದ್ಧದಲ್ಲಿ ಸಹ ಅದನ್ನೇ ಮಾಡಕ್ಕೆ ಹೊರಟಿದ್ರು. ಯಾಕಂದ್ರೆ ಇರಾನ್ ಮುಸ್ಲಿಂ ದೇಶ, ಅದರ ವಿರುದ್ಧನೇ ಇವರು ಇರಬೇಕಲ್ಲ. ಅಮೆರಿಕ ಮಾಸ್ಟರ್ ಸ್ಟ್ರೋಕ್, ಇಸ್ರೇಲ್ದು ಮಾಸ್ಟರ್ ಸ್ಟ್ರೋಕ್, ಇರಾನ್ ಕತೆ ಮುಗಿದೇ ಹೋಯ್ತು, ಎಲ್ಲ ನಾಶ. ಇರಾನ್ ಒಳಗಡೆ ಇರುವ ಜನನೇ ಇರಾನ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಬಿಟ್ಟಿದ್ದಾರೆ. ಖಾಮಿನೇಯಿ ಸಾವುಗೆ ಅಲ್ಲಿನ ಜನ ಸಂಭ್ರಮದ ಮೇಲೆ ಸಂಭ್ರಮ ಪಡ್ತಿದ್ದಾರೆ ಅಂತ ಸುಳ್ಳು ಹೇಳ್ಕೊಂಡು ಸಾಯ್ತಿದ್ದಾರೆ. ಕನ್ನಡ ಮಾಧ್ಯಮಗಳು ಸೇರಿದಂತೆ ಇವರು ಅದೇ ಎಂಜಲು ಮಾಧ್ಯಮಗಳನ್ನೇ, ಎಲ್ಲರೂ ಎಂಜಲು ಮಾಧ್ಯಮಗಳ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿರೋದು. NDT ಒಂದು ಉಳಿದಿತ್ತು, ಅದನ್ನು ಅದಾನಿ ಬಾಯಿಗೆ ಹಾಕೊಂಡು ಬಳದು ಬಾಯಿಗೆ ಹಾಕೊಂಡ, ಅದು ಹಾಳಾಗೋಯ್ತು. ಇವತ್ತು ಯಾವುದು ಇಂಡಿಪೆಂಡೆಂಟ್ ಇದಿಲ್ಲ. ಬರೀ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಂಡಿರುವ ಯೂಟ್ಯೂಬರ್ಸು ಅಥವಾ ಯಾವುದೋ ಸಣ್ಣ ಪುಟ್ಟ ಚಾನಲ್ಗಳು ಬಿಟ್ಟರೆ ಬೇರೆ ಯಾರಿಗೂ ಸಹ ಈ ಸರ್ಕಾರವನ್ನು ಪ್ರಶ್ನೆ ಮಾಡುವ ಅಥವಾ ಸತ್ಯದ ಪರ ನಿಲ್ಲುವಂತಹ ಮನಸ್ಸು ಇಲ್ಲ, ಧೈರ್ಯನೂ ಇಲ್ಲ. ಸೊ ಏನು ಮಾಡಿದ್ರು, ಇಲ್ಲಿ ಸಹ ಇರಾನ್ ಯುದ್ಧದಲ್ಲಿಯೂ ಸಹ ದಿನ ಬೆಳಗಾದರೆ ವಿಡಿಯೋ ಗೇಮುಗಳು, ವಾರ್ ಗೇಮುಗಳು, ಇವುಗಳನ್ನು ಪ್ರಸಾರ ಮಾಡ್ಕೊಳ್ಳೋದು, ಸುಳ್ಳು ಸುದ್ದಿ ಹಾಕ್ಬಿಡೋದು. ಅಲ್ಲಿ ಬಾಂಬ್ ಬಿದ್ದುಬಿಡ್ತು, ಬುರ್ಜ್ ಖಲೀಫಾ ಬಿದ್ದು ಹೋಯ್ತು, ನಾಶ ಆಗೋಯ್ತು, ಹಂಗಾಯ್ತು ಹಿಂಗಾಯ್ತು. ಅದರ ಜೊತೆಗೆ ಇರಾನ್ ಬಗ್ಗೆ ಕೆಟ್ಟ ಭಾವನೆ ಬರೋ ರೀತಿಯಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡೋದು. ಅಮೆರಿಕದ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅಲ್ಲಿನ ಸರ್ಕಾರದ ಪ್ರತಿನಿಧಿಯೊಬ್ಬರು ಲೇಡಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾತಾಡ್ತಾ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗಿತ್ತಲ್ಲ ಇರಾನ್ನಲ್ಲಿ, ಅಲ್ಲಿನ ರಾಜರ ಆಡಳಿತವನ್ನು ಕಿತ್ತು ಬಿಸಾಕಿ ಇವರು ಆಡಳಿತಕ್ಕೆ ಬಂದಿದ್ರಲ್ಲ, ಇಸ್ಲಾಮಿಕ್ ರೆವಲ್ಯೂಷನರಿ ಅವರು. ಆ ಸಂದರ್ಭದಲ್ಲಿ ಅಮೆರಿಕದ ರಾಯಭಾರಿ ಕಚೇರಿ ಒಳಗಡೆ ನುಗ್ಗಿದಂತಹ ಇರಾನಿ ಜನ ಅಲ್ಲಿನ ಜನರನ್ನ ಬಂಧಿಸಿ ಇಟ್ಕೊಂಡಿದ್ರು, ಅಮೆರಿಕನ್ರನ್ನ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಈ ವಿಷ ತುಂಬಿದ ಗೋಧಿ ಮಾಧ್ಯಮಗಳಲ್ಲಿ ಒಂದಾದಂತಹ ಆಜ್ ತಕ್ಕು ಅದನ್ನ ಈಗ ನಡೀತಾ ಇದೆ ನೋಡಿ. ಇರಾನ್ನ ಧರ್ಮಾಂಧರು ಅಂತ ಕರೀತಾಳೆ. ಧರ್ಮಾಂಧರು
ಅಮೆರಿಕದ ರಾಯಭಾರಿಗೆ ಕಚೇರಿಗೆ ನುಗ್ಗಿ ಅಲ್ಲಿರುವ ಜನರನ್ನ ಬಂದಿ ಮಾಡಿಟ್ಕೊಂಡಿದ್ದಾರೆ ಅಂತ. ಅಷ್ಟೊತ್ತಿಗೆ ಆ ಚಾನಲ್ನಲ್ಲಿ ಇದ್ದಂತಹ ಅತಿಥಿ ಒಬ್ಬರು ಪಾಪ ಅವ್ರು ಪ್ರತಿಕ್ರಿಯೆ ಕೊಡೋಕೆ ಬಂದಿದ್ರು. ಅವ್ರು ಹೇಳಿದ್ರು, ರೀ ಮೇಡಮ್ ನಿಮ್ಗೇನು ತಲೆ ಕೆಟ್ಟಿದೆಯೇನ್ರಿ, 1979ರಿಂದ ಇಲ್ಲಿಯವರೆಗೆ ಇರಾನ್ನಲ್ಲಿ ಅಮೆರಿಕದ ಕೌನ್ಸುಲೇಟೇ ಇಲ್ಲ, ರಾಯಭಾರಿ ಕಚೇರಿನೇ ಇಲ್ಲ, ಅದು ಹೇಗೆ ನುಗ್ಗೋಕೆ ಸಾಧ್ಯ? ಅವರು ಹೇಳ್ತಿರೋದು ಪ್ರೆಸ್ ಕಾನ್ಫರೆನ್ಸಲ್ಲಿ 1979 ಕತೆ, ಅದನ್ನು ನೆನಪಿಸ್ತವ್ರೆ ಈಗ ಅಂದಿದ ತಕ್ಷಣ ಹೌದಾ 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 ತೆಗಿರಿ ಸುದ್ದಿ ಅಂತೇಳಿ ನಿರೂಪಕಿ, ಆಗ ಬಕೆಟ್ ನಿರೂಪಕಿ ಅವ್ನು ಲೈವಲ್ಲೇ ಹೇಳ್ತಿದ್ದಾಳೆ, ತೆಗಿರಿ ಸುದ್ದಿ ತೆಗಿರಿ, ಅದು ತೆಗಿರಿ ಅಂತ. ಆ ಮಟ್ಟಕ್ಕೆ ನೀಚತನ. ಇದೆಲ್ಲ ನೋಡಿದಂತಹ ಮೋದಿ ಸರ್ಕಾರಕ್ಕೆ ಶಾಕ್ ಆಗೋಯ್ತು. ಇವರು ನಮ್ಮ ಚಮಚಗಳೇ ಇರಬಹುದು, ನಮ್ಮ ಬೂಟ್ ನೆಕ್ಕೋರೇ ಇರಬಹುದು, ನಮಗೋಸ್ಕರ ಹಗಲು ರಾತ್ರಿ ದುಡಿಯೋರು ಇರಬಹುದು, ಆದರೂ ಅದಕ್ಕೊಂದು ಮಿತಿ ಬೇಡವಾ ಅನ್ನಿಸ್ಬಿಡ್ತು ಮೋದಿ ಸರ್ಕಾರಕ್ಕೆ. ಇನ್ಫಾರ್ಮೇಷನ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರಿಗೆ ಬೇಜಾರಾಗೋಯ್ತು. ಏನ್ರೋ ನಿಮ್ಮ ಬಾಳು, ಈ ರೀತಿ ಮಾಡ್ತಿದ್ದೀರಲ್ಲ, ಬರೀ ಯುದ್ಧದ ಗೇಮುಗಳು ತೋರಿಸ್ತೀರಿ, ಇನ್ನೇನೋ ಹೇಳ್ತೀರಿ, ಸುಳ್ಳು ಸುದ್ದಿ ಹಬ್ಬಿಸ್ತೀರಾ. ನಿಮ್ಮ TRP ಕ್ಯಾಲ್ಕುಲೇಷನ್ ಅನ್ನ ಸದ್ಯಕ್ಕೆ ಬಂದ್ ಮಾಡಿದೀವಿ, ಬ್ಯಾನ್ ಮಾಡಿದೀವಿ ಅಂದ್ಬಿಟ್ರು ಸರ್ಕಾರ. ಅದನ್ನೇ ಬ್ಯಾನ್ ಮಾಡಿರೋದು ಮೋದಿ ಸರ್ಕಾರ. TRP ಲೆಕ್ಕಾಚಾರ ಇಲ್ಲ. TRPಗೋಸ್ಕರ ತಾನೇ ನೀವು ಇದೆಲ್ಲ ಮಾಡ್ತಾ ಇರೋದು. ನಂದು ಜನ ಜಾಸ್ತಿ ನೋಡಬೇಕು, ನನ್ನ ಚಾನಲ್ ನೋಡಬೇಕು ಅಂತ ಈ ರೀತಿ ಕಟ್ಟುಕತೆಗಳು, ಸುಳ್ಳುಗಳು, ಅತಿರೇಕದ ವರದಿಗಳು ಎಲ್ಲನೂ ಮಾಡ್ತಿದ್ದೀರಾ. ಈಗ ಅದನ್ನೇ ತೆಗೆದು ಬಿಡ್ತೀವಿ, ಅವಾಗ ನೀವು ಬಾಯಿ ಮುಚ್ಕೊಂಡಿರಬಹುದೇನೋ ಅಂತ ಇವರ ಒಂದು ಅನುಮಾನ. ಬಟ್ ಅದು ನಾಯಿಬಾಲ. ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ ನಾಯಿಬಾಲ. ಅದು ಅಷ್ಟು ಸುಲಭಕ್ಕೆ ಬಾಯಿ ಮುಚ್ಕೊಂಡಿರುತ್ತೆ, ಅಥವಾ ಸತ್ಯ ಹೇಳೋದಕ್ಕೆ ಶುರು ಮಾಡಿಬಿಡುತ್ತೆ, ಅಥವಾ ಸತ್ಯ ಹೇಳೋದು ಬೇಡ ಸುಳ್ಳು ಹೇಳೋದು ನಿಲ್ಸುತ್ತಾ? ಅದು ಇಲ್ಲ. ಅದು ಬೊಗಳ್ತಾನೆ ಇರುತ್ತೆ. ಬಟ್ ಏನು ಅಂದರೆ ಅಟ್ಲೀಸ್ಟು TRPಗೋಸ್ಕರ ಅತಿರೇಕವಾಗಿ ಫಸ್ಟ್ ನಾನು ಬೊಗಳ್ಬೇಕು ಅನ್ನೋ ಕಾಂಪಿಟೇಷನ್ ಆದರೂ ಒಂಚೂರು ಕಡಿಮೆ ಆಗಬಹುದೇನೋ. ಸರಿ, ಸುದ್ದಿ ನಿಧಾನಕ್ಕೆ ಕೊಡೋಣ. ಅದೇನು ಎಷ್ಟು ಜನ ನೋಡ್ತಿದ್ದಾರೆ, ಯಾರು ನೋಡ್ತಿದ್ದಾರೆ ಅನ್ನೋದರ ಬಗ್ಗೆ ಕ್ಯಾಲ್ಕುಲೇಷನ್ ನಡೀತಾ ಇಲ್ವಲ್ಲ ಸದ್ಯಕ್ಕೆ ಅಂತ ಒಂದು ಭಾವನೆ ಬಂದರೂ ಈ ಎಂಜಲು ಮಾಧ್ಯಮಗಳಿಗೆ ಬರಬಹುದೇನೋ ಗೊತ್ತಿಲ್ಲ. ನಾಯಿಬಾಲ ಅಂತ ಹೇಳೋದಲ್ಲ, ಗೊತ್ತಿಲ್ಲ ಅಷ್ಟೆ. ಸೊ ಇದಿಷ್ಟು ಭಾರತದಲ್ಲಿ ಸದ್ಯಕ್ಕೆ ಮಾಧ್ಯಮಗಳಿಗೆ ಕೊಡುವ TRP ರೇಟಿಂಗನ್ನು ತಡೆ ಹಿಡಿಯಲಾಗಿದೆ, ಬ್ಯಾನ್ ಮಾಡಲಾಗಿದೆ. ಕಾರಣ ಯುದ್ಧದ ವಿಚಾರದಲ್ಲಿ, ಇರಾನ್ನ ಯುದ್ಧದ ವಿಚಾರದಲ್ಲಿ ಅತಿರೇಕದ ಸುದ್ದಿಗಳು, ಮೋದಿ ಸರ್ಕಾರಕ್ಕೆ ಬೇಜಾರಾಗೋ ಮಟ್ಟಕ್ಕೆ ಬಕೆಟ್ ಹಿಡಿಯೋ ಸುದ್ದಿಗಳು. ಅದರಿಂದ ಬೇಸತ್ತು ಆ ಕೆಲಸ ಮಾಡಿದೆ ಮೋದಿ ಸರ್ಕಾರ ಮಾಡಿದೆ. ಅದು ಇಂಪಾರ್ಟೆಂಟ್, ಮೋದಿ ಸರ್ಕಾರ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.